ನಾನು ನಯನತಾರ ಬೇಕೆಂದು ಕನಸು ಕಂಡ್ರೆ ಸ್ಟಾಲಿನ್ ಮದುವೆ ಮಾಡಿಸ್ತಾರೆ. ನಟಿ ನಯನತಾರ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟ ಎಐಎಡಿಎಂಕೆ ಸಂಸದ. ನಾನು ನಯನತಾರ ಬೇಕೆಂದು ಕನಸು ಕಂಡ್ರೆ ಸ್ಟಾಲಿನ್ ಮದುವೆ ಮಾಡಿಸ್ತಾರ. ನಟಿ ನಯನತಾರ ಬಗ್ಗೆ ನಾಲಿಗೆ ಹರಿಬಿಟ್ಟ ಎಐಎಡಿಎಂಕೆ ಸಂಸದ. ಅಸಭ್ಯ ಸಿವಿ ಷಣ್ಮುಖಂ ವಿರುದ್ಧ ತಮಿಳುನಾಡಿನಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಎಲೆಕ್ಷನ್ ಟೈಮಲ್ಲಿ ಅಸಭ್ಯ ಹೇಳಿಕೆ ಕೊಟ್ಟು ಎಐಎಡಿಎಂಕೆ ವಿರೋಧವನ್ನ ಕಟ್ಕೊಂಡಿದೆ. ಮಹಿಳೆಯರ ಘನತೆಯನ್ನ ರಕ್ಷಿಸುವ ರ್ಯಾಲಿಯೊಂದರಲ್ಲಿಯೇ ಹೇಳಿಕೆ. ಎಂಕೆ ಸ್ಟಾಲಿನ್ ಟೀಕಿಸಲು ಹೋಗಿ ನಾಲಿಗೆ ಜಾರಿದ ಅಣ್ಣಾ ಡಿಎಂಕೆ. ತಮಿಳುನಾಡು ರಾಜಕೀಯದಲ್ಲಿ ಕಿಡಿ ಹೊತ್ತಿಸಿದ ಈ ಒಂದು ಹೇಳಿಕೆ. ಷಣ್ಮುಖಂ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ವಿವಿಧೆಡೆಯಿಂದ ತೀವ್ರ ಒತ್ತಾಯ ಕೇಳಿ ಬರ್ತಾ ಇದೆ. ನೋಡಿ, ಮಾತನಾಡುವ ಭರದಲ್ಲಿ ಯಾವ್ಯಾವ ರೀತಿಯಾಗಿ ರಾಜಕೀಯ ನಾಯಕರು ನಾಲಿಗೆಯನ್ನು ಹರೆ ಬಿಡ್ತಾರೆ ಅಂತ ನೋಡಿದ್ರೆ ಇಲ್ಲಿ ಏನೋ ಒಂದು ಈ ಥರದ್ದು ಸಿಚುವೇಶನ್ಗಳು ತುಂಬಾ ಕಡೆ ಆಗಿದೆ. ಇದು ತಮಿಳುನಾಡು ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಿದ್ದೀವಿ. ಇದೇ ರೀತಿಯಾಗಿ ಎಷ್ಟೋ ರಾಜಕೀಯ ನಾಯಕರು ಈ ರೀತಿಯಾಗಿ ಮಾತಾಡಿ ತಮ್ಮ ಘನತೆಯನ್ನ ತಾವೇ ಕಳೆದುಕೊಂಡಂತಹ ಸಾಕಷ್ಟು ಉದಾಹರಣೆಗಳು ಇರುವಂಥದ್ದು. ತಮಿಳುನಾಡು ರಾಜಕೀಯದಲ್ಲಿ ಇದೀಗ ಷಣ್ಮುಖಂ ಅವರ ಈ ಮಾತು ಇದೀಗ ಕಿಡಿಯನ್ನ ಹೊತ್ತಿಸಿದೆ. ನಾನು ನಯನತಾರ ಬೇಕು ಅಂತ ಕೇಳಿದ್ರೆ ಕನಸು ಕಂಡ್ರೆ ಸ್ಟಾಲಿನ್ ಮದುವೆ ಮಾಡಿಸ್ತಾರ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಸಿವಿ ಷಣ್ಮುಖಂ ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ. ಹೆಣ್ಣು ಮಗಳ ಬಗ್ಗೆ ಈ ರೀತಿಯಾಗಿ ಅಸಭ್ಯವಾಗಿ ಮಾತನಾಡೋದು, ಅಸಭ್ಯವಾಗಿ ನಾಲಿಗೆಯನ್ನು ಹರಿಬಿಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇದೀಗ ಎಲೆಕ್ಷನ್ ಹೊತ್ತಲೇ ನೋಡಿ ಎಐಎಡಿಎಂಕೆ ಒಂದು ತಮ್ಮ ಪಕ್ಷಕ್ಕೆ ಈಗಾಗಲೇ ತಮಿಳುನಾಡು ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಕಸರತ್ತುಗಳು ನಡೀತಾ ಇದ್ದಾವೆ. ಎಲೆಕ್ಷನ್ನಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ರಾಜಕೀಯ ತಂತ್ರಗಾರಿಕೆಯನ್ನು ರೂಪಿಸ್ಕೊಳ್ತಾ ಇರುವಂಥದ್ದು. ಇಲ್ಲಿ ವಿರೋಧ ಪಕ್ಷದ ಮೇಲೆ ಹರಿಹಾಯುವಂಥ ಸಂದರ್ಭದಲ್ಲಿ ತಮ್ಮ ಘನತೆಯನ್ನು ತಾವೇ ಕಳೆದುಕೊಂಡ್ರ ಷಣ್ಮುಖಂ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಹೇಳಿದ್ದೇನು, ಏನಂತ ಮಾತನಾಡಿದ್ರು, ಅಶ್ಲೀಲವಾಗಿ ಪ್ರಶ್ನಿಸಿದ್ದಾರೆ ಷಣ್ಮುಖಂ ಅವರು. ಒಂದು ವೇಳೆ ನಾನೇನಾದರೂ ನಯನತಾರ ಬೇಕು ಅಂತ ಕನಸು ಕಂಡ್ರೆ ಅವ್ರನ್ನ ನನಗೆ ಮದುವೆ ಮಾಡಿಸ್ಬಿಡ್ತಾರ ಸ್ಟಾಲಿನ್ ಅವರು ಅಂತ ಅಬ್ದುಲ್ ಕಲಾಂ ಅವರು ನಮ್ಮನ್ನ ಕನಸು ಕಾಣಲು ಹೇಳಿದ್ರು. ಇದೀಗ ಎಂಕೆ ಸ್ಟಾಲಿನ್ ಅವರು ಸಹ ನಿಮ್ಮ ಕನಸುಗಳನ್ನ ಹಂಚಿಕೊಳ್ಳಿ ಎಂದು ಹೇಳುತ್ತಿದ್ದಾರೆ. ಒಂದು ವೇಳೆ ನಾನು ನಯನತಾರ ಬೇಕು ಎಂದು ಕನಸನ್ನ ಕಂಡ್ರೆ ಸ್ಟಾಲಿನ್ ನನಸು ಮಾಡುತ್ತಾರೆಯೇ? ಯಾರಾದರೂ ಹೋಗಿ ನಯನತಾರ ಜೊತೆ ನನ್ನ ಮದುವೆ ಮಾಡಿಸಿ ಎಂದು ಕೇಳಿದ್ರೆ ಸ್ಟಾಲಿನ್ ಆ ಕನಸನ್ನ ಪೂರೈಸುತ್ತಾರೆಯೇ ಎಂದು ಅಶ್ಲೀಲವಾಗಿ ಷಣ್ಮುಖಂ ಪ್ರಶ್ನೆಯನ್ನ ಮಾಡ್ತಾರೆ. ಇದೀಗ ಸಾಕಷ್ಟು ವಿರೋಧಗಳು ಕೇಳಿ ಬರ್ತಾ ಇರುವಂಥದ್ದು. ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿಯಾಗಿ ನಾಲಿಗೆಯನ್ನು ಹರಿಬಿಟ್ಟು ಮಾತನಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ.